ಇದೇ ವಿಚಾರದಲ್ಲಿ ಹನಿಮೂನ್ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದ್ರಲ್ಲ ಶ್ರೀಲಂಕಾದಿಂದ ಇವರು. ಆ ಹನಿಮೂನ್ ಅರ್ಧಕ್ಕೆ ಬ್ರೇಕ್ ಆಗೋದ್ರ ಹಿಂದಿನ ಅಸಲಿ ಸತ್ಯ ಏನು ಅನ್ನುವಂತ ಪ್ರಶ್ನೆಗೆ ಪವರ್ ಟಿವಿ ಜೊತೆಯಲ್ಲಿ ಗಾನವಿ ಚಿಕ್ಕಪ್ಪ ಕಾಂತರಾಜು ಮಾತಾಡಿದ್ದಾರೆ. ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿರೋದು. ಮ್ಯಾಟರ್ ಏನು ಅಂದ್ರೆ ಅದೆಲ್ಲವೂ ಕೂಡ ನಪುಂಸಕತೆ ಅಂತ ಹೇಳಿ ಗಾನವಿ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ಯಾವಾಗ ಗಾನವಿ ನೀನ್ ಗಂಡ್ಸಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ಲು, ಅಲ್ಲಿಂದ ಸಂಸಾರದಲ್ಲಿ ಕಲಹ ಆರಂಭ ಆಯ್ತು. ಫಸ್ಟ್ ನೈಟ್ ಅನ್ನು ಕೂಡ ನಂದಿ ಹಿಲ್ಸ್ ರೋಡ್ ನಲ್ಲಿ ನಾವು ಏರ್ಪಡಿಸಿದ್ವಿ. ಬಟ್ ಶ್ರೀಲಂಕಾದಲ್ಲಿ ಈ ಸಂಸಾರದ ವಿಚಾರದಲ್ಲೇ ದೊಡ್ಡ ವಾಗ್ವಾದ ಇವರಿಬ್ಬರ ಮಧ್ಯೆ ನಡೀತು. ಹೀಗಂತ ಹೇಳಿ ಪವರ್ ಟಿವಿಗೆ ಗಾನವಿ ಚಿಕ್ಕಪ್ಪ ಕಾಂತರಾಜು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸೂರಜ್ ಇವತ್ತೇನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ ಮರ್ಯಾದೆಗೆ ಅಂಜಿ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಬಟ್ ಆ ಹುಡುಗ ಇರಬೇಕಾಗಿತ್ತು, ಇದ್ದು ಏನು ಅನ್ನೋದನ್ನ ಪ್ರೂವ್ ಮಾಡಬೇಕಿತ್ತು ಅಂತ ಹೇಳಿ ಪವರ್ ಟಿವಿಗೆ ಗಾನವಿ ಚಿಕ್ಕಪ್ಪ ಕಾಂತರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹುಡುಗನ ತಾಯಿ ಮಾನ ಮರ್ಯಾದೆಗೆ ಅಂಜಿಲ್ಲ, ಆದ್ರೆ ಗಂಡಸು ನಾನು ಅಂತ ಹೇಳಿ ಸೂರಜ್ ಇದ್ದು ಪ್ರೂವ್ ಮಾಡಬೇಕಾಗಿತ್ತು. ಆತ ಇಂಪಾರ್ಟೆಂಟು ಅಂತ ಹೇಳಿ ಆತನ ಮೇಲೆ ಆರೋಪ ಬಂದಿದೆ ಅಂತ ಹೇಳಿದ್ರೆ ಇಲ್ಲ ಹಂಗಲ್ಲ ಅಂತ ಹೇಳಿ ಆತ ಪ್ರೂವ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಪ್ರೂವ್ ಮಾಡದೆ ಆತ ಯಾಕೆ ಈ ಸಾವಿನ ಹಾದಿಯನ್ನ ಹಿಡ್ದ ಅಂತ ಹೇಳಿ ಗಾನವಿ ಚಿಕ್ಕಪ್ಪ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ನನ್ನ ಮಗಳು ಮದುವೆಗೆ ಮುಂಚೆ ಏನೋ ಲವ್ ಅಫೇರ್ ಇತ್ತು ಅಂತೆಲ್ಲ ಈಗ ಅಪವಾದ ಹಾಕ್ತಿದ್ದಾರಲ್ಲ, ಅದನ್ನು ಆತ ಬದುಕಿದ್ದು ಪ್ರೂವ್ ಮಾಡಬೇಕಾಗಿತ್ತು ಅಂತ ಹೇಳಿ ಗಾನವಿ ಚಿಕ್ಕಪ್ಪ ಕಾಂತರಾಜು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾನವಿ ಚಿಕ್ಕಪ್ಪ ಕಾಂತರಾಜು ಏನೆಲ್ಲ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ನಪುಂಸಕತೆ, ಆಕೆ ಯಾವಾಗ ಪ್ರಶ್ನೆ ಮಾಡಿದ್ಲು ನೀನ್ ಗಂಡ್ಸಲ್ವಾ ಅಂತ, ಅಲ್ಲಿ ಸಂಬಂಧಗಳು ಹಾಳಾದ್ವು. ಅಲ್ಲಿವರೆಗೂ ಹೇಳ್ಕೊಂಡಿಲ್ಲ. ಇಲ್ಲಿವರೆಗೂ ನೋ ನುಪ್ಟಿಲ್. ಫಸ್ಟ್ ನೈಟು ಸಹ ನಂದಿ ಹಿಲ್ಸ್ ರೋಡಲ್ಲಿ ಆರ್ಗನೈಸ್ ಮಾಡಿದ್ರಿ. ಅಲ್ಲೂ ಸಹ ಮಕ್ಕಳ ತರ ಓಡಾಡಕ್ಕೆ ನಾವು ಎಂಜಾಯ್ ಮಾಡೋಣ ಅಂತ ಅಲ್ಲೂ ದಾರಿ ತಪ್ಪಿಸಿದ್ನೇ ಹೊರತು ಇಲ್ಲಿವರೆಗೂ ಆಗಿಲ್ಲ. ಅದು ಲಾಸ್ಟ್ ಅಂಡ್ ಫೈನಲ್ ಶ್ರೀಲಂಕನ್ನಲ್ಲಿ ಎಕ್ಸ್ಪ್ಲೋಡ್ ಆಯ್ತು. ಅಲ್ಲಿ ಜಡಿಮಳೆ ಹಿಡ್ಕೊಂಡಿತ್ತು, ಸೈಕ್ಲೋನ್. 3 ದಿನ ರೂಮಲ್ಲೇ ಇದ್ರು ಇವರು. ಆವಾಗ ಗೊತ್ತಾಗಿರೋದು. ಸರಿ, ನೀನು ಮಗು ತರ ಇರಬೇಕು ಅಂತಂದ್ರೆ ನನ್ನ ಜೀವನ ಯಾಕೆ ಹಾಳು ಮಾಡಿದೆ ಅಂತಂದಾಗ, ಡೋಂಟ್ ವರಿ ಈಗೆಲ್ಲ IVF ಎಲ್ಲ ಇದೆ ಅಂತಂದಾಗ ಅಲ್ಲಿ ಶಾಟರ್ ಆಗಿರೋದು. ಅವ್ರ ಡ್ರೀಮ್ಸ್ ಎಲ್ಲ ಶಾಟರ್ ಆಗೋಯ್ತು ಅಲ್ಲಿ. ಇದು ಮೇನ್. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ತಮಗೆ ಹೆಂಗ್ ಗೊತ್ತಾಯ್ತು ಸರ್? ಈಗ ಸೂರಜ್ ಅವರು ಮತ್ತೆ ಅವ್ರ ತಾಯಿ ಕೂಡ ಆತ್ಮಹತ್ಯೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ಬೆಳಿಗ್ಗೆ ನ್ಯೂಸ್ ನೋಡ್ಬೇಕಾದ್ರೆ ಗೊತ್ತಾಯ್ತು. ಈ ತರ ಅವರು ಮಾಡ್ಕೊಂಡ್ಬಾರ್ದಾಗಿತ್ತು. ತಪ್ಪು ಆ ಹುಡುಗ ಮಾಡಿದ್ದು. ಈಗ ತಪ್ಪು ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಒಂದು, ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಎರಡನೇದು, ಅವ್ರು ಹೇಳಿರೋದೆಲ್ಲ ಸರಿ ಅಂತ ಪ್ರೂವ್ ಮಾಡೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಹುಡುಗ ಇರ್ಬೇಕಾಗಿತ್ತು, ಇದ್ದಿ ನನ್ ತಪ್ಪಿಲ್ಲ, ಇದು ಹಿಂಗಾಗಿದೆ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅವ್ರಿಗಿಲ್ಲ. ಈಗಿನ ಜನರೇಷನ್ಗೆ ಆ ಪೇಷಂಟ್ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಅವ್ರಿಗೆ ಸೆಕೆಂಡ್ ಚಿಟ್ಕೆ ಹೊಡೆಯೋದ್ರಲ್ಲಿ ಆಗ್ಬೇಕು. ಸೆಕೆಂಡಲ್ಲಿ ನಗಬೇಕು, ಸೆಕೆಂಡಲ್ಲಿ ಅಳಬೇಕು, ಸೆಕೆಂಡಲ್ಲೇ ಎಲ್ಲ ಆಗ್ಬಿಡ್ಬೇಕು. ಸರ್, ಈಗ ಏನಂತ ಹೇಳಿದ್ರೆ ಇವರು ಆತ್ಮಹತ್ಯೆ ಮಾಡ್ಕೊಂಡ ನಂತರ ಈಗ ಒಂದು ಆರೋಪ ಮಾಡ್ತಾರಂತದ್ದು. ಗಾನ್ವಿ ಅವರು ಯಾರೊಬ್ಬರನ್ನ ಪ್ರೀತಿಸ್ತಾ ಇದ್ರು, ಆ ವಿಚಾರ ಗೊತ್ತಾದ್ಮೇಲೆ ಮೊನ್ನೊಂದು ಈ ತರ ಆಗಿದೆ ಅಂತ ಹೇಳಿ ತಮ್ಮ ಮಗಳ ಬಗ್ಗೆ ಹೇಳೋದು. ಸರ್, ಇಲ್ವೇ ಇಲ್ಲ ಸರ್. ಆಕೆ ಗಾನ ಮಾನ ಮರ್ಯಾದೆಗೆ ಅಂಜಿದಿದ್ರೆ ಈ ನಮ್ಮ ನೆಲದ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಳಲ್ಲ ಸರ್. ಫೇಸ್ ಮಾಡ್ತಾರೆ. ಹೌದು ನಾನು ಮಾಡಿದ್ದೀನಿ, ವಾಟ್ಸ್ ಯಾ ಪ್ರಾಬ್ಲಮ್ ಅಂತ ಕೇಳ್ತಾರೆ. ನಾವು ಹಂಗೆ ಬೆಳೆಸಿಲ್ಲ. ಆ ಅಂಜಿಕೆ ಆ ಆರ್ಥೋಡಾಕ್ಸ್ ಅಲ್ಲಿ ಬೆಳೆಸಿರ್ತಿರಲ್ಲ, ಈ ವಿಷಯ ಈ ಸುಳ್ಳು ಅಪಪ್ರಚಾರ ಗೊತ್ತಾದ್ರೆ ನಮ್ಮ ತಂದೆ ತಾಯಿಗೆ ಏನ್ ಬರ್ತದ ಅಂತಂದ್ಬಿಟ್ಟು ಆಕೆ ವಾಪಸ್ ಬಂದು ನನ್ನ ಗಂಡಸಲ್ಲ ಅಂತ ಗೊತ್ತಾಗಿ ನೇಣು ಹಾಕೊಂಡಿದ್ದಾಳೆ ಅಂದ್ರೆ ಇವತ್ತು ನನ್ನ ಮಗಳ ಮೇಲೆ ಅಪಪ್ರಚಾರ ಮಾಡ್ತಿರಲ್ಲ, ಒಳ್ಳೇದು. ಮತ್ ನೀನ್ ಯಾಕೆ ಸತ್ತೆ? ನಾನು ಗಂಡಸು ಅಂತ ನೀನ್ ಪ್ರೂವ್ ಮಾಡ್ಬೇಕಾಗಿತ್ತಾನೆ. ನಾನು ಹೇಳ್ತಾ ಇದ್ದೀನಿ, ನೀನ್ ಗಂಡಸಲ್ಲ. ನನ್ನ ಮಗಳು ಲವ್ ಮಾಡೋವಳು, ಏನ್ ಮಾಡೋವಳು, ನೀನ್ ಪ್ರೂವ್ ಮಾಡ್ದ? ಮಾಡ್ಲಿಲ್ಲಲ್ಲ. ನೀನ್ ಪ್ರೂವ್ ಮಾಡ್ಬೇಕಾಗಿತ್ತು. ಎಸ್ ಐ ಆಮ್ ಎ ಮ್ಯಾನ್. ನಿನ್ ಮಗಳ ಆರೋಪ ಮಾಡ್ತಾರೋ ಸುಳ್ಳು ಅಂತ ನೀನ್ ಪ್ರೂವ್ ಮಾಡ್ಬೇಕಾಗಿತ್ತು. ನಾನು ಒಪ್ಕೊಂಡೇನೆ. ನನ್ನ ಮಗಳಿಗೆ ನಾನು ಬುದ್ಧಿ ಹೇಳೇನೆ. ನನ್ನ ಮಗಳು ತಪ್ಪಾಗಿದ್ರೆ ಓದ್ಲಲ್ಲ ಸರ್. ಎಲ್ಲ ಇದ್ಕೊಂಡು ಬಿಡಿ ಸರ್. ಈಗಿನ ಜನರೇಷನ್ ಹೇಳೋ ಕಿವಿ ಮಾತು ಏನ್ ಸರ್? ದಯವಿಟ್ಟು ಈ ಪ್ರಪಂಚ ಭಗವಂತನ ಲೀಲೆ. ಕಣ್ಣೆದುರುಗಡೆ ಪ್ರಾಬ್ಲಮ್ ಕಳಿಸ್ತಾ ಇರ್ತಾನೆ, ಎದುರ್ಕೊಂಡು ಓಡ್ಬೇಡಿ, ಫೇಸ್ ಮಾಡಿ. ನಿಮ್ ಬೆನ್ನಿಂದನೇ ಇರ್ತದೆ ಪರಿಹಾರ. 50 ವರ್ಷ 60 ವರ್ಷ 70 ವರ್ಷ ನಮ್ಮಂತವ್ರು ಬದುಕಿರ್ತೀರಿ, ಎಲ್ಲ ಗೊತ್ತಿರ್ತದೆ.
ಬರೀ ಮೊಬೈಲೇ ಅಲ್ಲ ಜೀವನ, ಇವತ್ತು ಮೊಬೈಲ್ ಸರ್. ಜನ ಹೆಂಗ್ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಎಲ್ಲ ಅದರಲ್ಲೇ ಹುಡುಕೊಂತಾರೆ, ಕೂತಿದ್ದ ಜಾಗದಲ್ಲಿ ಅಲ್ಲಿಗೆ ತರಿಸ್ಕೊಂತಾರೆ. ಎಲ್ಲಿ ಸರ್ ಜನ ಅನುಭವ? ನಮ್ಮ ಹತ್ರ ಇವಾಗಲೂ ನಾವು ಮೊಬೈಲ್ ಬರೀ ಕಾಲ್ಗೋಸ್ಕರ ಮಾಡ್ಕೊಂಡಿರ್ತೀರಿ. ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು ಇವತ್ತು ಮೊಬೈಲು. ಆ ಇಲ್ಯೂಷನ್ ಭ್ರಮೆ ಅವ್ರನ್ನ ಅದು ಇವತ್ತು ಯಾರು ಬರ್ತಾರೋ ಬಿಡ್ತಾರೋ ಊಟ ಸಹ ಮಾಡಲ್ಲ ಅವರು. ಅವ್ರಿಗೆ ಮೊಬೈಲ್ ಬೇಕು ಅವ್ರಿಗೆ. ಅವ್ರನ್ನ ಯಾಕೆ ಅಷ್ಟೊಂದು ನಾವು ನಮ್ಮ ಮಕ್ಕಳನ್ನ ಹಳ್ಳಿ ನಮ್ದು ಯಾರು ಸರ್? ಯಾರು ನಮ್ಮನ್ನ ಹೇಳಿದ್ರು? ಒಂದೇ ಮಾತಾಡಿಲ್ಲ, ಬಹಳ ಕಾಡ್ಬಿಡ್ತಾರೆ. ಅಲ್ಲ ಸರ್, ಮದುವೆ ಮಾಡ್ಕೊಟ್ಟಾಗ ಗೊತ್ತಿರ್ಲಿಲ್ವಾ ಅಂದ್ರೆ ಈ ತರದ್ದು? ಸರ್ ಅವರು ಚೆನ್ನಾಗಿದ್ದಾರೆ ಸರ್, ನಾವು ಚೆನ್ನಾಗಿದ್ದೀವಿ. ನಾನು ಹೇಳೋದು ಡಿಸಿಷನ್ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಎಷ್ಟೇ ಪೂರ್ವಾಪರ ವಿಚಾರಿಸಿ ಎಷ್ಟೇ ಕನಸುಗಳನ್ನು ಕಟ್ಟಿ ಮದುವೆ ಮಾಡಿಕೊಟ್ರು ತಿಂಗಳು 1.5 ತಿಂಗಳಿಗೆ ಅಷ್ಟಷ್ಟು ಉದ್ದ ಬೆಳೆದ ಮಕ್ಕಳು ಸ್ಮಶಾನದ ಹಾದಿ ಹಿಡಿತಾರೆ ಅಂತ ಹೇಳಿದ್ರೆ, ಇಲ್ಲಿ ಬರೀ ಮದುವೆ ಆದಂತ ಆ ಜೋಡಿದ್ದು ಮಾತ್ರವಲ್ಲ, ಆ ಎರಡೂ ಕುಟುಂಬದವರು ಒಂದು ಸಂಸಾರವನ್ನ ಸರಿಯಾಗಿ ನಡೆಸೋದಕ್ಕೆ ಎಷ್ಟು ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ತಾಯಿ ಬಹಳ ನೊಂದ್ಕೊಂಡು ಹೇಳ್ತಾ ಇದ್ರು, ಸೂರಜ್ ಅವ್ರ ಅಮ್ಮನ ಧನ ದಾಹಕ್ಕೆ 2 ಮಕ್ಕಳನ್ನ ಬಲಿ ಕೊಟ್ಬಿಟ್ರು ಅಂತ. ಲಿಟ್ರಲಿ ಕರಳು ಹಿಂಡುವಂತ ಘಟನೆ ಇದು. ಹೌದು ಪ್ರಜ್ವಲ್, ಏನಂತ ಹೇಳಿದ್ರೆ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಆ ಮಗುವಿನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಕೂಡ ಒಂದು ಕಾನೂನಿನ ಮೂಲಕ ಹೋರಾಟವನ್ನು ಮಾಡಿದ್ರು. ಅವರ ಮನೆ ಮುಂದೆ ಶವವನ್ನಿಟ್ಟು ಪ್ರತಿಭಟನೆ ಮಾಡಿದ್ರು. ಅಂದರೆ ಪೊಲೀಸರು ಕೂಡ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ, ಆಗಿರುವಂತಹ ತಪ್ಪೇನಿದೆ ಅವರಿಗೆ ಸರಿಯಾದ ಶಿಕ್ಷೆ ಆಗಲಿ, ಮುಂದೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಅಂದರೆ ಬೇರೆ ಹೆಣ್ಣು ಮಕ್ಕಳಿಗೂ ಈ ರೀತಿಯಾದಂತಹ ತೊಂದರೆ ಆಗಬಾರ್ದು, ಸಮಾಜದಲ್ಲಿ ಇದೊಂದು ಪಾಠ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ವಿ. ಆದರೆ ಆ ಹುಡುಗ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ, ನಾವು ಮಾಡಿರುವಂತಹ ಆರೋಪಗಳೇನೆಂದರೆ, ಅಂದರೆ ನನ್ನ ಮಗಳು ಏನು ಹೇಳಿದ್ಲು, ಆತ ಗಂಡಸಲ್ಲ, ಆತ ಯಾವುದೇ ಒಂದು ಸೆಕ್ಸ್ ಜೀವನಕ್ಕೂ ಕೂಡ ಆತ ನಾಲಾಯಕ ಅಂತ ಹೇಳಿ ಏನು ಆರೋಪ ಮಾಡಿದ್ರು ಅದು ನಿಜ ಅಂತ ಹೇಳಿ ಆತ ಒಪ್ಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಿ ಈಗ ಯಾಕಂತ ಹೇಳಿದ್ರೆ ನನ್ನ ಮಗಳನ್ನ ಕಳ್ಕೊಂಡಂತಹ ದುಃಖ ಏನಿದೆ ಅದು ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ, ಅದೇ ರೀತಿಯಾದಂತಹ ದುಃಖ ಆಕೆಗೂ ಕೂಡ ಗೊತ್ತಿರಬೇಕು. ಮಗನನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಆ ನೋವಿರುತ್ತೆ ಅನ್ನುವಂತಹದ್ದನ್ನ, ಜೊತೆಗೆ ನಾವು ಮದುವೆ ಆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಬೇಕಾದಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ವಿ, ಆತ ಕೇಳಿದಂತಹದನ್ನೆಲ್ಲ ಕೊಟ್ಟು ಮದುವೆಯನ್ನ ಮಾಡಿಕೊಟ್ಟಿದ್ವಿ. ಅವರಿಗೆ ಒಂದು ಫಸ್ಟ್ ನೈಟ್ಗೆ ಅಂತ ಹೇಳಿ ಕೂಡ ನಂದಿಲ್ಸ್ ರೋಡ್ನಲ್ಲಿರುವಂತಹ ಒಂದು ಲಾಡ್ಜನ್ನು ಕೂಡ ಬುಕ್ ಮಾಡಿದ್ವಿ. ಅಲ್ಲಿಂದ ಶ್ರೀಲಂಕಾಗೆ ಕೂಡ ತೆರಳಿದ್ರು. ಅಲ್ಲಿ ಮಳೆ ಬರ್ತಾ ಇತ್ತು, 3 ದಿನ ಅಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಆತ ಕೂಡ ನಾನು ಈ ಒಂದು ಸೆಕ್ಸ್ ಜೀವನಕ್ಕೆ ಲಾಯಕ್ಕಿಲ್ಲ, ನಾನು ಮಗು ಥರ ಇರ್ತೀನಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತ ಹೇಳಿದ್ರು. ಆದರೆ ನನ್ನನ್ನು ಯಾಕೆ ಮದುವೆ ಆಗಿ ನನ್ನ ಜೀವನವನ್ನು ಹಾಳು ಮಾಡಿದೆ ಅಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಮಾತಿನ ಒಂದು ವಾಗ್ವಾದ ಆಗಿ ಅರ್ಧಕ್ಕೆ ಅಲ್ಲಿಂದ ವಾಪಸ್ ಬಂದು ತಾಯಿ ಬಳಿ ತನ್ನ ಕೆಲಸ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಹೇಳ್ಕೊಂಡ ನಂತರ ಕೂಡ ಈಕೆ ಮುಂದಿನ ಈ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು. ಯಾವಾಗ ಈ ಆತ್ಮಹತ್ಯೆ ಆಯಿತು ಆಗ ಅಳಿಯನೇ ಈ ಒಂದು ಸಾವಿಗೆ ಕಾರಣ ಅಂತ ಹೇಳಿ ಕೂಡ ಅವರು ಪ್ರತಿಭಟನೆಯನ್ನು ಮಾಡಿದ್ರು, ಕಾನೂನು ಮೂಲಕ ಹೋರಾಟವನ್ನು ತೆಗೆದುಕೊಂಡ್ರು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಇಡೀ ಕುಟುಂಬವು ಕೂಡ ಮಹಾರಾಷ್ಟ್ರದ ನಾಗ್ಪುರಕ್ಕೆ ತೆರಳಿ ಲಾಡ್ಜ್ ಒಂದರಲ್ಲಿ ಬುಕ್ ಮಾಡಿ ಅಲ್ಲೇ ರೂಮಲ್ಲಿ ಇದ್ರು. ಆದರೆ ಸೂರಜ್ ಈ ವಿಚಾರವನ್ನು ತಿಳಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಜೊತೆಗೆ ಆತನ ತಾಯಿ ಕೂಡ ಆತ್ಮಹತ್ಯೆ ಯತ್ನ ಮಾಡಿದ್ದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ ಇಲ್ಲಿ ಎರಡೂ ಕುಟುಂಬಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಿದ್ರು, ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಹರಸಿದ್ರು. ಆದರೆ ಈ ಒಂದು ಸಮಸ್ಯೆಯನ್ನು ಆತ ಬಚ್ಚಿಟ್ಟು ಗಾನವಿಗೆ ಮೋಸ ಮಾಡ್ದ ಅನ್ನುವಂತಹದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದರೆ ಅದನ್ನು ಕೂಡ ಈಗಿರುವಂತಹ ಟೆಕ್ನಾಲಜಿ ಮುಖಾಂತರವಾಗಿ ಇರುವಂತಹ ಆರ್ಥಿಕವಾಗಿ ಸಾಕಷ್ಟು ಬಲಿಷ್ಠರಾಗಿರೋದ್ರಿಂದಾಗಿ ಆ ಒಂದು ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಅದನ್ನು ಬಿಟ್ಟು ಈ ರೀತಿಯಾದಂತಹ ಒಂದು ಹಾದಿ ಹಿಡಿದಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅಂದರೆ ಸೂರಜ್ನ ತಾಯಿಯ ಒಂದು ಧನದಾಹಕ್ಕೆ ಆಕೆ 2 ಜೀವಗಳನ್ನು ಬಲಿ ಪಡೆದಿದ್ದಾರೆ. ಅವರಿಗೆ ಈ ರೀತಿಯಾದಂತಹ ಒಂದು ನೋವು ಅವ್ರಿಗೂ ಕೂಡ ಕಾಡಬೇಕು ಅಂತ ಹೇಳಿ ಅವರ ತಾಯಿ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಅವರ ತಾಯಿ ಚಿಕ್ಕಪ್ಪ ಕೂಡ ಹೇಳ್ತಾ ಇರುವಂತದ್ದು, ಈಗಿನ ಯುವ ಜನತೆ ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಜೀವನ ತುಂಬಾ ದೊಡ್ಡದು, ಆದಷ್ಟು ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇರುತ್ತೆ, ಯೋಚನೆ ಮಾಡಿ ಮುಂದಿನ ಜೀವನವನ್ನ ನಿರ್ಧಾರ ಮಾಡ್ಕೊಳ್ಳಿ ಅಂತ ಕೂಡ ಒಂದು ಕಿವಿ ಮಾತನ್ನ ಹೇಳಿರುವಂತಹದ್ದು ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.